Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 10, verse 8. Heal the sick, bring the dead back to life, heal those who suffer from dreaded skin diseases, and drive out demons you have received without paying, so give without being paid. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ನಮ್ಮ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ತನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಕರ್ತನು ಆ ಹೊತ್ತು ತನ್ನ ಶಿಷ್ಯರಿಗೆ ಹೇಳಿರುವಂಥ ಮಾತು ಇವತ್ತು ನನಗೂ ನಿನಗೂ ಕೂಡ ಹೇಳ್ತಾ ಇದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಗಳನ್ನು, ಆಳ್ವಿಕೆಗಳನ್ನು ನಾವು ಓದುವಾಗ ಇಲ್ಲಿ ವಿಶೇಷವಾಗಿ ನಾವು ನೋಡ್ತೇವೆ, ರೋಗಿಗಳನ್ನು ಸ್ವಸ್ಥ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ, ಸತ್ತವರನ್ನು ಬದುಕಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲ ವರಗಳನ್ನು ನಮಗೆ ಕೊಡುತ್ತಾ ಇರುವಾಗ ನಮ್ಮ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ಈ ವರವನ್ನು ನೀವು ಉಚಿತವಾಗಿ ಪಡೆದುಕೊಂಡಿದ್ದೀರಿ, ಇದಕ್ಕಾಗಿ ನೀವು ಯಾವ ಹಣವನ್ನು ಖರ್ಚು ಮಾಡಿಲ್ಲ, ಆದ್ದರಿಂದ ನೀವು ಉಚಿತವಾಗಿ ಪಡೆದದ್ದನ್ನು ಉಚಿತವಾಗಿ ಕೊಡಿರಿ. ಅಂದರೆ ಜನಸೇವೆಯನ್ನು ಮಾಡಿರಿ, ಜನರಿಗೆ ಸುವಾರ್ತೆಯನ್ನು ಸಾರಿರಿ, ಜನರಿಗೆ ಬೇಕಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ಕರ್ತನಿಂದ ನಿಮ್ಮ ಮೂಲಕವಾಗಿ ಅವರಿಗೆ ಒದಗಿಸಿಕೊಡಿರಿ ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ಅಲ್ಲಿ ಒಬ್ಬ ಹುಡುಗಿಯನ್ನು ಸತ್ತವರೊಳಗಿಂದ ಎಬ್ಬಿಸ್ತಾ ಇದ್ದಾರೆ, ಯಾಯೀರನ ಮಗಳನ್ನು ಸ್ವಸ್ಥಪಡಿಸುತ್ತಾ ಇದ್ದಾರೆ. ಆ ಯಾಯೀರನ ಮಗಳನ್ನು ಸ್ವಸ್ಥಪಡಿಸಿದ್ದು ಎಲ್ಲಿ ಎಂದರೆ ಯಾಯೀರನ ಮನೆಯಲ್ಲಿ ಆಕೆಯನ್ನು ಸ್ವಸ್ಥಪಡಿಸಿದರು. ಯಾವತ್ತು ಆಕೆಯನ್ನು ಎಬ್ಬಿಸಿದರು ಅಂದರೆ ಆಕೆ ಸತ್ತ ದಿನದಲ್ಲಿಯೇ ಆಕೆಯನ್ನು ಎಬ್ಬಿಸಿದರು. ಹೇಗೆ ಎಬ್ಬಿಸಿದರು ಎಂದರೆ ಅಮ್ಮಣ್ಣಿ ಏಳೆನ್ನುತ್ತೇನೆ ಎಂಬುದಾಗಿ ಆಕೆ ಕೈಯನ್ನು ಹಿಡಿದು ಎಬ್ಬಿಸಿದರು ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತೇವೆ, ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ನಾಯಿನ್ ಎಂಬ ಊರಿನಲ್ಲಿ ಒಬ್ಬ ಯೌವನಸ್ಥನನ್ನು ಯೇಸು ಸ್ವಾಮಿ ಬದುಕಿಸ್ತಾ ಇದ್ದಾರೆ. ಅವನನ್ನು ಎಲ್ಲಿ ಬದುಕಿಸಿದ್ದಾರೆ ಅಂದರೆ ಬೀದಿಯಲ್ಲಿ. ಅವನನ್ನು ಸತ್ತಾಗ ಹೂಣಿಡುವುದಕ್ಕಾಗಿ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವನನ್ನು ಎಬ್ಬಿಸಿದರು. ಯಾವ ದಿನದಲ್ಲಿ ಅವನನ್ನು ಎಬ್ಬಿಸಿದ್ದಾರೆ ಅಂದರೆ ಸತ್ತ ಮಾರನೆಯ ದಿನದಲ್ಲಿ, ಸಮಾಧಿಗೆ ತೆಗೆದುಕೊಂಡು ಹೋಗುವಂಥ ದಿನದಲ್ಲಿ ಅವನನ್ನು ಎಬ್ಬಿಸಿದರು ಪ್ರಿಯರೇ. ಹೇಗೆ ಎಬ್ಬಿಸಿದ್ದಾರೆ ಅಂದರೆ ಅವನನ್ನು ಹೊತ್ತುಕೊಂಡು ಹೋಗ್ತಕ್ಕಂಥ ಆ ಚಟ್ಟವನ್ನು ಮುಟ್ಟಿದ ತಕ್ಷಣದಲ್ಲಿ ಆ ಯೌವನಸ್ಥನು ಎದ್ದಿದ್ದನು ಪ್ರಿಯರೇ. ಮೂರನೆಯದಾಗಿ ನಾವು ನೋಡ್ತೇವೆ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಲಾಜರನು ಎಂಬ ಮನುಷ್ಯನನ್ನು ಯೇಸು ಸ್ವಾಮಿ ಎಬ್ಬಿಸಿದರು. ಇವನು ಮಾರ್ತಳು ಮತ್ತು ಮರಿಯಳ ತಮ್ಮನಾಗಿದ್ದನು. ಇವನನ್ನು ಎಲ್ಲಿ ಎಬ್ಬಿಸಿದ್ದಾರೆ ಅಂದರೆ ಸಮಾಧಿಯಲ್ಲಿ ಇಡಲ್ಪಟ್ಟಾಗ ಅವನನ್ನು ಎಬ್ಬಿಸಿದರು ಪ್ರಿಯರೇ. ಯಾವಾಗ ಎಬ್ಬಿಸಿದರು ಅಂದರೆ ಅವನು ಸತ್ತು 4ನೆಯ ದಿನದಲ್ಲಿ ಎಬ್ಬಿಸಿದರು. ಯಾವ ರೀತಿಯಲ್ಲಿ ಎಬ್ಬಿಸಿದರು ಅಂದರೆ ಲಾಜರನೇ ಎದ್ದು ಹೊರಗೆ ಬಾ ಎಂಬುದಾಗಿ ಗಟ್ಟಿಯಾಗಿ ಕೂಗಿದರು. ಇಲ್ಲಿ ಅವನ ಕೈಯನ್ನೂ ಮುಟ್ಟಲಿಲ್ಲ, ಅವನ ಚಟ್ಟವನ್ನೂ ಮುಟ್ಟಲಿಲ್ಲ, ಅವನ ಬಾಗಿಲಿಗೆ ಆನಿಸಿದ್ದ ಆ ದೊಡ್ಡ ಕಲ್ಲನ್ನೂ ಕೂಡ ಮುಟ್ಟಲಿಲ್ಲ. ಆದರೆ ಹೊರಗಡೆಯೇ ನಿಂತುಕೊಂಡು ಗಟ್ಟಿಯಾದ ಸ್ವರದಲ್ಲಿ ಲಾಜರನೇ ಹೊರಗೆ ಬಾ ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಕೂಗಿದ ತಕ್ಷಣದಲ್ಲಿ ಅವನು ಹೊರಗೆ ಬಂದನು ಪ್ರಿಯರೇ. ಹೌದು, ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲೆಲ್ಲಿಯೂ ಅದ್ಭುತ ಕಾರ್ಯ ಮಾಡಲಿಕ್ಕೆ ಸಾಧ್ಯ, ಯಾವಾಗಲೂ ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ, ಯಾವ ಸ್ಥಳವಾದರೂ ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ, ಯಾವ ಸಮಯವಾದರೂ ಕೂಡ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ. ಈ ಯಾವ ವಿಷಯಗಳಲ್ಲಿಯೂ ಕೂಡ ಆತನಿಗೆ ಅಡ್ಡ ಬರುವಂಥದ್ದು ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಚಂದ್ರೆ, ನಮ್ಮ ಯೇಸು ಸ್ವಾಮಿ ಈ ಒಂದು ಅಧಿಕಾರವನ್ನು ಇವತ್ತು ನನಗೂ ಕೂಡ ನಿನಗೂ ಕೂಡ ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ನಿನ್ನ ಜೀವಿತದಲ್ಲಿ ಈ ಅದ್ಭುತವನ್ನು ಮಾಡಲಿಕ್ಕೆ ನಮ್ಮ ಯೇಸು ಸ್ವಾಮಿ ಶಕ್ತರಾಗಿದ್ದಾರೆ. ಈ ಒಂದು ಅಧಿಕಾರವನ್ನು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ನಾವು ಇದನ್ನು ಉಪಯೋಗಿಸಿಕೊಳ್ಳೋಣವಾ? ಕರ್ತನಿಗಾಗಿ ಸೇವೆ ಮಾಡೋಣವಾ? ದೇವರ ವಾಕ್ಯ ಗೊತ್ತಿಲ್ಲದ ಜನರಿಗೆ ವಾಕ್ಯವನ್ನು ಸಾರೋಣವಾ? ರೋಗಿಗಳನ್ನು ಸ್ವಸ್ಥ ಮಾಡುವಂತಹ ವರವನ್ನು ದೇವರು ನಮಗೆ ಕೊಡ್ತಾ ಇರುವಾಗ ಇವತ್ತು ಸ್ವೀಕರಿಸಿಕೊಂಡು ಕರ್ತನಿಗಾಗಿ ಸೇವೆ ಮಾಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯೆಹೆಜ್ಕೇಲ ಪ್ರವಾದಿಗೆ ದೇವರು ಹೇಳ್ತಾ ಇದ್ದಾರೆ, ಒಣಗಿದ ಎಲುಬುಗಳಿಗೆ ನೀನು ದೇವರ
ವಾಕ್ಯವನ್ನು ನುಡಿ ಎಂಬುದಾಗಿ. ಅಲ್ಲಿ ಯಾವ ಜೀವಿಗಳು ಇಲ್ಲ, ಯಾವ ಮನುಷ್ಯರೂ ಇಲ್ಲ, ಕೇಳಿಸಿಕೊಳ್ಳಲಿಕ್ಕೆ ಅಲ್ಲಿ ಯಾವ ವ್ಯಕ್ತಿಗಳು ಇಲ್ಲ, ಸತ್ತು ಹೋದಂಥವರ ಎಲುಬುಗಳು ಮಾತ್ರ ಇವೆ. ಅಲ್ಲಿ ದೇವರ ವಾಕ್ಯವನ್ನು ನುಡಿದನು ಪ್ರಿಯರೇ. ಅದನ್ನು ಕೇಳಿಸಿಕೊಂಡ ತಕ್ಷಣ ಆ ಎಲುಬುಗಳು ಟಕಟಕನೆ ಒಂದಕ್ಕೊಂದು ಜೋಡಣೆಯಾದವು. ದೇವರವುಗಳಲ್ಲಿ ಶ್ವಾಸವನ್ನು ಕೊಟ್ಟರು. ಅದು ದೊಡ್ಡ ಸೈನ್ಯವಾಗಿ ಎದ್ದಿತು ಪ್ರಿಯರೇ. ಈ ರೀತಿ ನಮ್ಮ ಕರ್ತನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಕರ್ತನಿಗೆ ಎಲ್ಲವೂ ಸಾಧ್ಯ ಉಂಟು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಕೂಡ ಉಚಿತವಾಗಿ ದೇವರಿಂದ ಪಡೆದುಕೊಂಡಿದ್ದೀರಿ. ಉಚಿತವಾಗಿ ದೇವರಿಗೆ ಕೊಡಿರಿ. ಕರ್ತನ ಸೇವೆಯನ್ನು ಮಾಡಿರಿ. ರೋಗಿಗಳನ್ನು ಸುಸ್ಥ ಮಾಡಿರಿ. ದೆವ್ವಗಳನ್ನು ಓಡಿಸಿರಿ. ಕರ್ತನ ಸೇವೆಯನ್ನು ಮಾಡುವಂಥವರಾಗಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀನು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ. ಅನೇಕ ವರಗಳನ್ನು ನಿನ್ನ ಮಕ್ಕಳಿಗೆ ಕೊಟ್ಟು ನಡೆಸ್ತಾ ಇದ್ದೀರಿ ದೇವರೇ, ಅದಕ್ಕಾಗಿ ಸ್ತೋತ್ರ. ಅನೇಕರಿಗೆ ಸ್ವಸ್ಥ ಮಾಡುವಂತಹ ವರವನ್ನು ಕೊಟ್ಟಿದ್ದೀರಿ. ಅನೇಕರಿಗೆ ಬೋಧನೆ ಮಾಡುವಂತಹ ವರವನ್ನು ಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಇವತ್ತು ನಮಗೂ ಕೂಡ ನೀನು ಆಶೀರ್ವದಿಸ್ತಾ ಇದ್ದೀರಿ ಕರ್ತನೆ. ಈ ಒಂದು ಅಧಿಕಾರವನ್ನು ನಮಗೂ ಕೂಡ ಕೊಡ್ತಾ ಇದ್ದೀರಿ ದೇವ, ನಿನಗೆ ಸ್ತೋತ್ರಪ್ಪ. ನಂಬಿಕೆಯಿಂದ ನಾವು ಸ್ವೀಕರಿಸ್ತೇವೆ ಸ್ವಾಮಿ. ನಿನ್ನ ಸೇವೆ ಮಾಡಲಿಕ್ಕೆ, ನಿನ್ನ ವಾಕ್ಯವನ್ನು ಸಾರಲಿಕ್ಕೆ ನಮ್ಮೆಲ್ಲರನ್ನ ಉಪಯೋಗಿಸ್ಕೊ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.